ಇನ್ನು ಬೆಳಗಾವಿಯಲ್ಲಿ ಎಂಇಎಸ್ನಿಂದ ಮತ್ತೆ ಪುಂಡಾಟ ಮೆರೆಯಲಾಗಿದೆ. ಕನ್ನಡ ಕಡ್ಡಾಯ ವಿರೋಧಿಸಿ ಎಂಇಎಸ್ ಕಾರ್ಯಕರ್ತರು ಪುಂಡಾಟಿಕೆಯನ್ನು ಮೆರೆದಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸರ್ಕಾರದ ಆದೇಶ ಪ್ರತಿಯನ್ನ ಹರಿದು ಉದ್ದಟತನವನ್ನು ಪ್ರದರ್ಶಿಸಿದ್ದಾರೆ. ಹೊರಗಾಗದು ಇಷ್ಟೇನೆ ಪಾಪ ಮಾಡಿದ್ದಾರೆ ಅಷ್ಟೇ. ಏನು ಆದೇಶ ಪ್ರತಿ ಇತ್ತು ಅದನ್ನ ಹರಿದು ಬಿಟ್ಟು ತಮ್ಮ ಉದ್ದಟತನವನ್ನು ತೋರಿಸ್ತಾ ಇದ್ದಾರೆ. ಬಟ್ ಪೊಲೀಸರು ಪಾಪ ಅಲ್ಲಿ ಸುಮ್ಮನೆ ನಿಂತಿದ್ರು. ಅವ್ರ ಸಮ್ಮುಖದಲ್ಲೇ ಹಿಂಗೆಲ್ಲ ಮಾಡ್ತಾ ಇದ್ರು ಕೂಡ ಅವರು ಸುಮ್ಮನೆ ನಿಂತ್ಕೊಂಡು ಮೂಕ ಪ್ರೇಕ್ಷಕರಂತ ನೋಡ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ನಾವು ಕನ್ನಡ ಕಡ್ಡಾಯ ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಸ್ವಾಮಿ ಬೇಜಾರು ಅಥವಾ ನಿಮ್ಗೆ ಯಾಕೆ ಸ್ವಾಮಿ ಸಿಟ್ಟು? ನಮ್ಮ ಕರ್ನಾಟಕ ನಾವು ಕನ್ನಡವನ್ನು ಕಡ್ಡಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರದ ದಾದಾಗಿರಿ ನಡೆಯಲ್ಲ ಅಂತ ಹೇಳಿ ಘೋಷಣೆ ಕೂಗಿದಾರಂತೆ. ಬೆಳಗಾವಿ, ಖಾನಾಪುರ, ನಿಪ್ಪಾಣಿ, ಕಾರವಾರ, ಬೀದರ್ ಜೊತೆಗೆ ಭಾಲ್ಕಿ, ಸಂಯುಕ್ತ ಮಹಾರಾಷ್ಟ್ರ ಅಂಥೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಅವ್ರ ಪಡೆಗವರು ಅವಾಲಿಂದಲೂ ಕೂಗ್ತಾನೆ ಇದ್ದಾರೆ ಇದೆಲ್ಲ ಸಂಯುಕ್ತ ಮಹಾರಾಷ್ಟ್ರ ಅಂತೇಳಿ. ಇವತ್ತು ಅದನ್ನೇ ಮಾಡಿದ್ದಾರೆ ಅಷ್ಟೇ. ಪೊಲೀಸ್ ಭದ್ರತೆಯಲ್ಲಿ ಖ್ಯಾತೆ ತೆಗೆದು ಎಂಇಎಸ್ ಪುಂಡರು ಪುಂಡಾಟಿಕೆಯನ್ನು ಮೆರೆದ್ರು. ಮರಾಠಿ ಭಾಷೆಯಲ್ಲಿ ನಾಮಫಲಕ ಹಾಕ್ತೀವಿ, ದಾಖಲೆ ನೀಡಬೇಕು ಅಂತ ಹೇಳಿ ಕೂಡ ಪುಂಡಾಟಿಕೆ ಮೆರೆಸ್ತಾರೆ. कायद्याला कधीच अनुमोदन देणार नाहीत असं या डीसी ऑफिस समोर आम्ही डीसीला अर्जून सांगत आहोत. आणि ह्या कायद्याची अंमलबजावणी जर जिल्हाधिकाऱ्याने त्याच्या 2 महिन्यामध्ये थांबवली नाही तर तीव्र आंदोलन सीमा भागामध्ये रस्ता रोको असून देत कुठलेही असून देत आंदोलन छेडण्यात येईल आणि त्याला संपूर्ण जिल्हा प्रशासन जबाबदार आहे असं आम्ही या कायद्याचा निषेध करून कायदा पाडून कर्नाटक सरकारला सांगतो. ಸೊ ಇದು ಬೆಳಗಾವಿಯಲ್ಲಿ ಆಗಿರೋದು. ಎಂಇಎಸ್ ಮಾಡಿರುವಂಥ ಒಂದು ಪುಂಡಾಟಿಕೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನಿದೆಯಲ್ಲ ಎಂಇಎಸ್, ಅದು ಯಾವಾಗಲೂ ಕೂಡ ಈ ಥರದ ಒಂದಷ್ಟು ಕಿರಿಕ್ಗಳನ್ನು ಪುಂಡಾಟಿಕೆಯನ್ನು ಮಾಡ್ತಾನೆ ಇರ್ತಾರೆ. ಅವರು ಇವತ್ತು ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ರೆ. ಬಟ್ ವಿಪರ್ಯಾಸ ಅಂತ ಹೇಳಿದ್ರೆ ಪೊಲೀಸರು ಅಲ್ಲೇ ಮುಂದೆ ನಿಂತಿದ್ರು. ಅವ್ರ ಮುಂದೆನೇ ಹೀಗೆಲ್ಲ ಆಡಿದ್ದಾರೆ. ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ಕರವೇ ಕಾರ್ಯಕರ್ತರು ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಎಂಇಎಸ್ ಪುಂಡರನ್ನು ಬಂಧಿಸಬೇಕು ಅಂತ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ. ಎಸ್ಪಿ ಕಚೇರಿಯಿಂದ ಡಿಸಿ ಕಚೇರಿವರೆಗೂ ಕೂಡ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಂಡಿದ್ರು. ನಾಡದ್ರೋಹಿ ಎಂಇಎಸ್, ಶಿವಸೇನೆ ಇದೆಲ್ಲವನ್ನೂ ಕೂಡ ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ಕರವೇ ಕಾರ್ಯಕರ್ತರು ನಡೆಸಿರುವಂಥ ಪ್ರತಿಭಟನೆ. ಜಿಲ್ಲಾಧಿಕಾರಿ ಕಚೇರಿ ಒಳಗ ಕನ್ನಡದ ಮತ್ತೆ ಇವತ್ತು ನಾಡದ್ರೋಹಿಗಳು ಏನು ರಾಜ್ಯ ಸರ್ಕಾರ ಹೊರಡಿಸಿರುವಂತ ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಅದನ್ನ ಹರಿದು ಹಾಕುದ್ರ ಮುಖಾಂತರ ಪುಂಡಾಟಿಕೆಯನ್ನ ಮೆರಿತಾ ಇದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ. ನಾವು ಕೂಡ ಇವತ್ತು ಅವ್ರ ವಿರೋಧವಾಗಿ ಒಂದು ಸ್ವಾಭಿಮಾನ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಮುಂದಿಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥದ್ದು, ನಮ್ಮ ಹೋರಾಟವನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವ್ಯಾರೂ ಕೂಡ ಕುಗ್ಗುವುದಿಲ್ಲ. ಈ ಒಂದು ಹೋರಾಟ ರಾಜ್ಯಕ್ಕೆ ದೊಡ್ಡ ಮಟ್ಟದ ಕ್ರಾಂತಿಯ ಕಿಚ್ಚನ್ನು ಹಚ್ತದ. ಅದಕ್ಕೆ ಇವತ್ತು ನಾವು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಏನು ಪದೇ ಪದೇ ಖ್ಯಾತಿಯನ್ನು ಮಾಡ್ತಾ ಇರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯ ಗುಂಡಾಗಳನ್ನು, ಆ ಸಂಘಟನೆಯನ್ನು ರಾಜ್ಯದಿಂದ ನಿಷೇಧ ಮಾಡಬೇಕು, ಮತ್ತು ಅವ್ರ ಮೇಲೆ ಗುಂಡಾ ಕಾಯ್ದೆಯಡಿ ಗಡೀಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು